ಇನ್ನು ಕ್ಲೈಮ್ಯಾಕ್ಸ್ ಹಂತದಲ್ಲಿದ್ದಂತಹ ಸಚಿವರ ಖಾತೆ ಹಂಚಿಕೆಯಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಇನ್ನೇನು ಎಲ್ಲ ಸಚಿವರಿಗೆ ಖಾತೆ ಸಿಕ್ತು ಅನ್ನುವಷ್ಟರಲ್ಲಿ ಮತ್ತೊಂದು ಕಸರತ್ತನ್ನು ಸಹ ನಡೆಸಲಾಗಿದೆ. ಕೊನೆ ಕ್ಷಣದಲ್ಲಿ ಪಟ್ಟಿಯೂ ಚೇಂಜ್ ಆಗಿದೆ. 5-6 ಸಲ ಪಟ್ಟಿಯನ್ನು ಚೇಂಜ್ ಮಾಡಿ ಲೋಕಭವನಕ್ಕೆ ಕಳಿಸ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಚೇಂಜ್ ಮೇಲೆ ಚೇಂಜು, ಮೀಟಿಂಗ್ ಮೇಲೆ ಮೀಟಿಂಗು. ಅಲ್ಲಿ ತೆಗೆದ್ರೆ ಇಲ್ಲಿ ಪ್ರಾಬ್ಲಮ್ಮು, ಇಲ್ಲಿ ತೆಗೆದ್ರೆ ಅಲ್ಲಿ ಪ್ರಾಬ್ಲಮ್ಮು. ಬರೀ ಇದೇ ಒಂದು ಟೆನ್ಷನ್ನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಫುಲ್ ದಿನ ಕಳೆದ್ರು. ಸೊ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಾ ಇತ್ತು. ಆ ಮೀಟಿಂಗ್ನಲ್ಲಿ ಎಲ್ಲೂ ಸಹ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಾಣಿಸ್ತಾ ಇರಲಿಲ್ಲ. ಈಗಿರುವ ಪಟ್ಟಿಯನ್ನು ನೋಡಿದರೆ ನಿಜಕ್ಕೂ ಸಹ ಜಲಸಂಪನ್ಮೂಲ ಖಾತೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಹೆಸರು ಮಿಸ್ ಆಗಿರ್ತಕ್ಕಂಥದ್ದು. ಈ ಹಿಂದೆ ನಗರಾಭಿವೃದ್ಧಿ ಖಾತೆಗೆ, ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಅವರು ಹಠ ಹಿಡಿದಿದ್ದು. ಆದರೆ ಈಗೇನಾಯಿತು, ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ನೀಡಲಾಯಿತು. ಒಲ್ಲದ ಮನಸ್ಸಿನಿಂದಲೇ, ಭಾರದ ಮನಸ್ಸಿನಿಂದಲೇ ಜಲಸಂಪನ್ಮೂಲ ಖಾತೆಯನ್ನು ಅವರು ಸ್ವೀಕಾರ ಮಾಡಿದರು. ಇನ್ನೇನು ಖಾತೆಯನ್ನು ಅವರು ಟೇಕ್ ಓವರ್ ಮಾಡಿ ಒಂದೆರಡು ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅನ್ನುವ ಅಷ್ಟರಲ್ಲೇ ಮತ್ತೆ ಅವರ ಹತ್ರ ಇರ್ತಕ್ಕಂಥ ಜಲಸಂಪನ್ಮೂಲ ಖಾತೆಯನ್ನು ತೆಗೆದುಕೊಂಡು ಅರಣ್ಯ ಖಾತೆಗೆ ಶಿಫ್ಟ್ ಮಾಡಲಾಗಿದೆ. ಇದು ಒಂದು ರೀತಿ ಡಿಮೋಷನ್ನ, ಪ್ರಮೋಷನ್ ಡಿಮೋಷನ್ ಅಂತಾರಲ್ಲ, ಆ ರೀತಿಗೆ ಡಿಮೋಷನ್ನ. ಅರಣ್ಯ ಇಲಾಖೆಗೆ ರಾಮಲಿಂಗಾರೆಡ್ಡಿ ಅವರು ಒಪ್ತಾರಾ? ಈಗ ಪ್ರಬಲ ಖಾತೆಗೋಸ್ಕರ ರಾಮಲಿಂಗಾರೆಡ್ಡಿ ಅವರು ಬಿಗಿಪಟ್ಟನ ಹಿಡಿದಿದ್ದಂಥದ್ದು. ಸೀನಿಯರ್ MLA ಇದ್ದಾರೆ ಕಣ್ರಿ ಅವರು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ MLA ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಸೀನಿಯರ್ MLAಗಳ ಪೈಕಿ ರಾಮಲಿಂಗಾರೆಡ್ಡಿ ಅವರು ಸಹ ಒಬ್ರು. ಅಂಥವರನ್ನ ಈ ರೀತಿಗೆ ನಡೆಸ್ಕೊಂಡ್ರೆ ಹೆಂಗ್ರಿ? ಕ್ಷೇತ್ರದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಜೇನುಗೂಡಿಗೆ ಕೈ ಹಾಕ್ತಾರ ಡಿ ಕೆ ಶಿವಕುಮಾರ್ ಅವರು? ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸೊ ನೋಡಿ ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ನೀಡಲಾಗಿದೆ ಅನ್ನುವಂಥದ್ದು. ಸೊ ಪ್ರಮುಖವಾಗಿ ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ, ಆಕ್ಚುಲಿ ಕೃಷಿ ಖಾತೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಈಗ ಜಲಸಂಪನ್ಮೂಲ ಖಾತೆಯನ್ನು ನೀಡಲಾಗಿದೆ. HC ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನ ನೀಡಲಾಗಿರುವಂಥದ್ದು. KH ಮುನಿಯಪ್ಪ ಅವರ ಹತ್ರ ಆಹಾರ ಇಲಾಖೆ ಇತ್ತು, ಅದನ್ನ ತೆಗೆದುಕೊಂಡು ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಡಲಾಗಿದೆ. ಸಂತೋಷ್ ಲಾಡ್ ಅವ್ರದ್ದು ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ಬಿಡಿ. ಕಾರ್ಮಿಕ ಇಲಾಖೆ, ಲಾಸ್ಟ್ ಟೈಮ್ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಮತ್ತು ಮುಜರಾಯಿ ಖಾತೆಯನ್ನು ನೀಡಲಾಗಿದೆ. ಸೊ ಅದನ್ನು ಯಾವ ರೀತಿಗೆ ಅವರು ನಿಭಾಯಿಸ್ತಾರೆ, ಹೊಸ ಖಾತೆ ಅವರಿಗೆ ಸೊ ನೋಡಬೇಕಾಗುತ್ತೆ. ಇನ್ನು ಮಧು ಬಂಗಾರಪ್ಪ ಅವರಿಗೆ ಎಸ್ ಅದೇ ಕಂಟಿನ್ಯೂ ಆಗ್ತಾ ಇದೆ. ಎಜುಕೇಷನ್ ಮಿನಿಸ್ಟರ್, ಪ್ರಾಥಮಿಕ ಶಿಕ್ಷಣ ಖಾತೆ ಅವರಿಗೆ ಕಂಟಿನ್ಯೂ ಆಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಖಾತೆನ ಅವರು ಕೊಡಲಾಗಿದೆ. ಆಕ್ಚುಲಿ ಅವರು ಫೈನಾನ್ಸ್ ಕೇಳಿದ್ರು, ಉನ್ನತ ಶಿಕ್ಷಣ ಖಾತೆ ಸಿಕ್ಕಿದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಸೇಮ್ ಆಸ್ ಇಟ್ ಈಸ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ವಸತಿ ಖಾತೆ, ಲಾಸ್ಟ್ ಟೈಮ್ ವಸತಿ ಸಚಿವರಾಗಿದ್ರು. UT ಖಾದರ್ ಅವರಲ್ಲಿ ಯಾವುದೇ ರೀತಿಯಾದಂಥ ಚೇಂಜ್ ಇಲ್ಲ. ಆರೋಗ್ಯ ಖಾತೆಯನ್ನು ಫಸ್ಟ್ ಫೇಸಲ್ಲಿ ಕೊಟ್ಟಿದ್ರು, ಅದು ಹಾಗೆ ಕಂಟಿನ್ಯೂ ಆಗ್ತದೆ. ಅದ್ರ ಜೊತೆಗೆ ವಕ್ಫ್ ಖಾತೆಯನ್ನು ಕೊಟ್ಟಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಫಸ್ಟ್ ಟೈಮ್ ಅವರು ಮಂತ್ರಿ ಆಗಿದ್ದಾರೆ. ಅತಿ ದೊಡ್ಡ ಖಾತೆ ಅಂತಲೇ ಹೇಳಬೇಕಾಗುತ್ತೆ. KH ಮುನಿಯಪ್ಪ ಅವರ ಹತ್ರ ಇದ್ದಂತಹ ಆಹಾರ ಖಾತೆಯನ್ನು ತೆಗೆದು ರಿಜ್ವಾನ್ ಅರ್ಷದ್ ಅವರ ಕೈಗೆ ಕೊಟ್ಟಿದ್ದಾರೆ. ಇನ್ನು ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಖಾತೆಯನ್ನು ಕೊಟ್ಟಿದ್ದಾರೆ. ಅಜಯ್ ಸಿಂಗ್ ಅವರಿಗೆ IT-BT, ಲಾಸ್ಟ್ ಟೈಮ್ ಪ್ರಿಯಾಂಕ ಖರ್ಗೆ ಅವರು ಅದನ್ನು ನಿಭಾಯಿಸಿದ್ರು. ಸೊ ಈಗ ಈ ಸಲ ಅಜಯ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಇನ್ನು SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಖಾತೆಯನ್ನು ನೀಡಲಾಗಿದೆ. ಪುಟ್ರಂಗ ಶೆಟ್ಟಿ ಅವರಿಗೆ ಫಸ್ಟ್ ಟೈಮ್ ಅವರು ಮಂತ್ರಿ ಆಗಿರುವಂಥದ್ದು. ಪಶುಸಂಗೋಪನೆ ಇಲಾಖೆಯನ್ನು ಅವರಿಗೆ ನೀಡಲಾಗಿರ್ತಕ್ಕಂಥದ್ದು. ಆ್ಯಂಡ್ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿ ಅವರು ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ. ಅರಣ್ಯ ಇಲಾಖೆಯನ್ನು ಕೊಟ್ಟಿದ್ದಾರೆ. ಅವ್ರು ಕೇಳಿದ್ದೋ ಒಂದು, ಸಿಕ್ಕಿರೋದೇ ಒಂದು, ಈಗ ಇನ್ನೊಂದು ಕೊಟ್ಟಿರೋದೇ ಇನ್ನೊಂದು. ಓಕೆ. ಇನ್ನು ವಿಜಯಾನಂದ ಕಾಶಪ್ಪನವರು ಸಣ್ಣ ಕೈಗಾರಿಕೆ ಖಾತೆಯನ್ನು ಅವರು ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಸೊ ಪೋರ್ಟ್ಫೋಲಿಯೋಗಳನ್ನು ಗಮನಿಸ್ತಿದ್ವಿ. ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ ನೀಡಲಾಗಿದೆ. ಶಿವಲಿಂಗೇಗೌಡರಿಗೆ ಅತಿ ದೊಡ್ಡ ಖಾತೆ, ಬೀಂಗ್ ಅ ಸೀನಿಯರ್ ಲೀಡರ್ ಇನ್ ದ ಪಾರ್ಟಿ, ಮತ್ತು ಪಕ್ಷವನ್ನು ತುಂಬ ಸ್ಟ್ರಾಂಗ್ ಆಗಿ ಅಂತ ಫ್ಲೋರ್ ಆಫ್ ದಿ ಹೌಸ್ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು ಶಿವಲಿಂಗೇಗೌಡರು ಅಬಕಾರಿ ಖಾತೆಯನ್ನು ಕೊಟ್ಟಿದ್ದಾರೆ. ರುದ್ರಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ ಖಾತೆಯನ್ನು ನೀಡಲಾಗಿದೆ. ಸೊ ಸುಮಾರು 9-10 ದಿನಗಳ ನಂತರ ಖಾತೆ ಹಂಚಿಕೆ ಆಗಿರ್ತಕ್ಕಂಥದ್ದು. ಆಮೇಲೆ ಟಿ ರಘುಮೂರ್ತಿ ಅವರಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಅವರಿಗೆ ನೀಡಲಾಗಿದೆ. ಶಿವರಾಜ್ ತಂಗಡಗಿ ಅವರಿಗೆ ಹಿಂದುಳಿದ ವರ್ಗಗಳ ಇಲಾಖೆಯನ್ನು ನೀಡಲಾಗಿದೆ. UT ಖಾದರ್ ಅವರಿಗೆ ಆರೋಗ್ಯ ಮತ್ತು ವಕ್ಫ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ವೀಕ್ಷಕರೇ, ಇಲ್ಲಿ ತುಂಬ ಚೇಂಜ್ ಓವರ್ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ. ಸೊ ಹಾಗಾಗಿ ಇದನ್ನು ಯಾವ ರೀತಿಗೆ ಅವರು ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೆಲ್ಲದ ನಡುವೆ ಖಾತೆ ಹಂಚಿಕೆಯ ಬಳಿಕ ನೂತನ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ಯಾವ್ಯಾವ ಸಚಿವರು ಏನೇನು ಹೇಳಿದ್ದಾರೆ ನೋಡ್ಕೊಂಬರೋಣ.
ಜೊತೆ ಮಾತನಾಡೋಕ್ಕೆ ಸಚಿವ ಶಿವಲಿಂಗೇಗೌಡರು ಇದ್ದಾರೆ, ಮಾತನಾಡ್ತೀನಿ ಸರ್. ಅಬ್ಕಾರಿ ಖಾತೆ ಸಿಕ್ಕಿದೆ ಸರ್, ಈಗ ಎಣ್ಣೆ ಮಿನಿಸ್ಟ್ರು ಅಂತ ಕರೀತಾರೆ ಹಳ್ಳಿಗಾಡಿನಲ್ಲಿ. ಕೊಟ್ಟಿದ್ದಾರೆ. ಸರ್ಕಾರ ಹೈಕಮಾಂಡ್ ಏನು ಕೊಡುತ್ತೋ ಅದನ್ನು ಜವಾಬ್ದಾರಿಯಿಂದ ಮಾಡಬೇಕು. ಇದು ಒಂದು ಸರ್ಕಾರ ನಡೆಸುವಾಗ ಒಂದು ಆದಾಯದ ಮೂಲ. ಅದರಿಂದ ಒಂದು 35ರಿಂದ 40 ಸಾವಿರ ಕೋಟಿ ಬಜೆಟ್ನಲ್ಲಿ ನಿರೀಕ್ಷಣೆ ಮಾಡ್ತೀವಿ. ಆದಾಯದ ಮೂಲನ ಯಾವುದೇ ರೀತಿ ತೊಂದರೆ ಆಗದಂಗೆ ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗ್ಬೇಕು. ಸರ್, ಆರ್ ಬಿ ತಿಮ್ಮಾಪುರ ಅವರು ಒಂದು ರೀತಿ ಕಳಂಕ ಹೊತ್ಕೊಂಡು ಹೋದ್ರಿ ಖಾತೆ ಮೇಲೆ. ಸಾಕಷ್ಟು ಅವ್ರ ಮೇಲೆ ಇಡೀ ದಾಳಿ ಆಯಿತು, ಆ ಹಗರಣಗಳು ಅವ್ರ ಮೇಲೆ ಸುಳಿಗೆ ಸುತ್ಕೊಂಡು ಹೋಗೋ ಅವ್ರ ಸುತ್ತ. ಆರ್ ಬಿ ತಿಮ್ಮಾಪುರವ್ರು ಏನು ಮಾಡಿದರು ಅವ್ರದ್ದೇನು ನನಗೆ ಗೊತ್ತಿಲ್ಲ. ನಾವಂತೂ ಅದು ಯಾವುದಕ್ಕೂ ಅವಕಾಶ ಕೊಡಲ್ಲ. ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತೀವಿ. ಸರ್, ನೀವು ಸದನದಲ್ಲೆಲ್ಲ ಮಾತಾಡಿರಿ, ಏನು ಕಿರಾಣಿ ಅಂಗಡಿಲೆಲ್ಲ ಇದು ಮದ್ಯ ಮಾರ್ತಾರೆ, ಇದು ವೈನ್ಸ್ ಅಂತ. ಈಗ ನಿಮಗೆ ಇದು ಮದ್ಯ ಮಾರಾಟ ಅದನ್ನು ನಾವು ಮಾತಾಡಿದ್ದೀವಿ. ಕಿರಾಣಿ ಅಂಗಡಿಲೂ ಮಾರ್ತಾರೆ, ಊರೂರಲ್ಲಿ ಮನೆಯಲ್ಲಿ ಮಾರ್ತಾರೆ, ಎಲ್ಲ ಮಾತಾಡಿದ್ದೀವಿ. ಅದನ್ನು ತಡೆಯೋದಕ್ಕೆ ಕ್ರಮ ವಹಿಸೋಣ. ಅಲ್ಲ ಸರ್, ಇಲಾಖೆಗೂ ಆದಾಯ ತಂದು ಕೊಡ್ಬೇಕಲ್ಲ, ನೀವು ಅದಕ್ಕೇನು ಪ್ಲ್ಯಾನ್ ಮಾಡ್ತೀರಾ? ಯೇಸುನೇ ಅಲ್ಲಿ ಮಾರಿದ್ರೆ ಕುಡಿಯೋವಂಥವ್ರು ಎಲ್ಲಿದ್ದರೂ ಬಂದು ಕುಡಿತಾರೆ. ಊರಲ್ಲೂ ಕುಡಿಬೇಕಾ? ಎಲ್ಲಿದ್ದರೂ ಕುಡಿತಾರೆ. ಸರ್, ಈಗ ಅಬ್ಕಾರಿ ಖಾತೆ ಕೊಟ್ಟರು ಅಂದಿದ ತಕ್ಷಣ ತಮ್ಗೇನು ಅನ್ನಿಸ್ತು ಸರ್ ಮನಸ್ಸಲ್ಲಿ? ಏನಿಲ್ಲ ಮನಸ್ಸು, ಸರ್ಕಾರ ಜವಾಬ್ದಾರಿ. ಸರ್ಕಾರ ಏನು ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ ಅದನ್ನು ಮಾಡಬೇಕು. ಸರ್, ಈಗ ಇಲಾಖೆ ಮುನ್ನಡೆಸುವಂಥ ನಿಟ್ಟಿನಲ್ಲಿ ಏನು ಯೋಚನೆ ಮಾಡ್ಕೊಂಡಿದ್ದೀವಿ ಸರ್? ಏನು ಏನು ನಿಮ್ಮ ಏನು ಯೋಚನೆ ಮಾಡಿ ನನಗೆ ಈಗ ಅಲ್ಲಿ 5 ನಿಮಿಷದಲ್ಲಿ ಗೊತ್ತಾಯ್ತು. ಅಲ್ಲಿ ಮುಖ್ಯಮಂತ್ರಿಗಳ ಸಭೆ ನಡೆಸ್ತಾ ಇದ್ವಲ್ಲ, ಆಗ ಗೊತ್ತಾಯಿತು. ನಾನೇನು ಯೋಚನೆ ಮಾಡಿಲ್ಲ. ಯಾವುದು ಕೊಟ್ಟರೂ ನಡೆಸ್ಬೇಕು, ಯಾವುದು ಕೊಟ್ಟರೂ ಮಾಡಬೇಕು. ಈಗ ಜವಾಬ್ದಾರಿಯುತವಾಗಿ ಆದಾಯದ ಮೂಲದ ಇದನ್ನು ಕೊಟ್ಟಿದ್ದೀವಪ್ಪ, ಚೆನ್ನಾಗಿ ನಡೆಸು ಅಂತಾರೆ, ನಡೆಸೋಣ. ಇದಿಷ್ಟು ಶಿವಲಿಂಗೇಗೌಡರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಮತ್ತೆ ಮಾತನಾಡೋದಕ್ಕೆ ಕೃಷಿ ಖಾತೆ ಸಚಿವ ಪಿ ನರೇಂದ್ರ ಸ್ವಾಮಿ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಅದೇನೋ ಮಂಡ್ಯಕ್ಕೆ ಕೃಷಿ ಖಾತೆ ಒಲ್ದು ಬಂದಿದೆಯಲ್ಲ ಸರ್, ಚಲುವರಾಯಸ್ವಾಮಿ ಕೂಡ ಕೃಷಿ ಖಾತೆ ನಿರ್ವಹಿಸಿದ್ರು, ಈಗ ಮಳವಳ್ಳಿಯವ್ರು ನೀವು ತಗೊಂಡಿದ್ದೀರಾ. ಕಾವೇರಿ ತಾಯಿಯ ಮಕ್ಕಳು ನಾವು. ಕೃಷಿ ಎಲ್ಲರ ಒಂದು ಬದುಕಿನಲ್ಲಿ ಜವಾಬ್ದಾರಿಯುತವಾದಂಥ ಒಂದು ಖಾತೆ ಅನ್ನೋದು ನನ್ನ ಭಾವನೆ. ಸರ್, ಇದು ಅನಿರೀಕ್ಷಿತನ ಸಮಾಧಾನ ತಂದಿದೆಯಾ ಸರ್? ಇಲ್ಲೇನು ಅಸಮಾಧಾನ ಪ್ರಶ್ನೆ ಇಲ್ಲ. ಪಕ್ಷ ಏನು ಕೆಲಸ ಕೊಡುತ್ತೋ ನಮಗೆ ಆ ಕೆಲಸ ಮಾಡಿರೋರು ನಾವು. ವಿದ್ಯಾರ್ಥಿ ದೆಸೆಯಿಂದ NSYನಿಂದ 80ರ ದಶಕದಿಂದ ಪ್ರಾರಂಭ ಮಾಡಿದವರು ನಾವು. ಇಲ್ಲಿಯವರೆಗೆ ಬೆಳೆದಿದ್ದರೆ ಪಕ್ಷದ ಆಶೀರ್ವಾದ, ಅವರ ಒಂದು ಪೋಷಣೆ, ಅವರ ಮಾರ್ಗದರ್ಶನ, ಅಲ್ಲಿ ತರಬೇತಿ ಹೊಂದಂಥವ್ರು ನಾವು. ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಆಡಳಿತಕ್ಕೆ ತರುವಂಥ ರೀತಿಯಲ್ಲಿ ಆಹರ್ನಿಶಿ ದುಡಿದು ಆ ಸಾಧನೆಯನ್ನು ಮಾಡ್ತೀವಿ. ಈ ನರೇಂದ್ರ ಸ್ವಾಮಿಯವರಿಗೆ ಸಮಾಜ ಕಲ್ಯಾಣ ಇಲಾಖೆ ಫಿಕ್ಸ್ ಆಗಿತ್ತು, ಆದರೆ ಈ ಹಿಂದೆ ಬಲಗೈ ಸಮುದಾಯಕ್ಕೆ ಅದನ್ನು ಕೊಟ್ಟಿದ್ರೆ, ಈ ಬಾರಿ ಎಡಗೈ ಸಮುದಾಯಕ್ಕೆ ಕೊಡಿ ಅನ್ನೋಂಥ ನಿಟ್ಟಲ್ಲಿ ಒಂದಷ್ಟು ಮಂದಿ ಶಾಸಕರು ಎಡಗೈ ಸಮುದಾಯದ ಬೇಡಿಕೆ ಇಟ್ಟಿದ್ರು ಅಂತ ಸರ್. ನೋಡಿ, ಆ ವಿಚಾರ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಆದರೆ ನಮ್ಮಲ್ಲಿ ಎಡ ಬಲ ಅನ್ನೋಂಥ ಪ್ರಶ್ನೆಯನ್ನು ತೊಡೆದಾಕಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಏನು ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರ ಮತ್ತು ಎಲ್ಲ ವರ್ಗದ ಬಡವರ ಬಗ್ಗೆ ಕಾಳಜಿ ವಹಿಸುತ್ತೆ. ಆ ಜಾಗದಲ್ಲಿ ಮೂಲ ಮತದಾರರು, ಕಾಂಗ್ರೆಸ್ನ ಮತದಾರರು ಆಂತರಿಕವಾಗಿ ಭಿನ್ನಾಭಿಪ್ರಾಯನ ಹೊಂದಬಾರ್ದು ಅನ್ನೋದು ನನ್ನ ಮನವಿ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಮತ್ತು ಜಲಸಂಪನ್ಮೂಲ ಎರಡೂ ಖಾತೆಗಳು ಒಟ್ಟಾಗಿದ್ದಾವೆ ಸರ್. ಮಂಡ್ಯ ಜಿಲ್ಲೆ ರೈತರು ಮತ್ತು ಮೈಸೂರು ಭಾಗದಲ್ಲಿ ಏನು ನಿರೀಕ್ಷೆ ಇಟ್ಕೊಬೋದು ಸರ್ ಉಭಯ ಸಚಿವರಿಂದ? ಏನಿಲ್ಲ, ಅನ್ನ ಮತ್ತು ನೀರಿನ ಜವಾಬ್ದಾರಿ ನಮ್ಮದಾಗಿದೆ. ಎರಡರಲ್ಲೂ ಯಶಸ್ವಿಯಾಗಿ ಕೆಲಸ ಮಾಡ್ತೀವಿ. ಇದಿಷ್ಟು ಕೃಷಿ ಸಚಿವರಾದಂಥ ಪಿ ನರೇಂದ್ರ ಸ್ವಾಮಿರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಈಗ ನಮ್ಮ ಜೊತೆ ಮಾತನಾಡೋಕ್ಕೆ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಇದ್ದಾರೆ, ಮಾತನಾಡಿಸಿ. ಸರ್, ತಮಗೆ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಿಕ್ಕಿದೆ. ಹೌದು. ಆ ಖಾತೆ ಸಿಕ್ಕಿದ ತಕ್ಷಣ ತಮ್ಗೇನು ಅನ್ನಿಸ್ತು ಸರ್? ಈಗ ನನಗೆ ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಒಂದು ಖಾತೆಯನ್ನು ನೀಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ರೈತರು, ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರು ನೆರವಿಗೆ ನಮ್ಮ ಸರ್ಕಾರ ಬರಬೇಕು. ನಾನು ಖುದ್ದಾಗಿ ರಾಯಚೂರಿಗೂ ಕೂಡ ಹೋಗಿದ್ದೆ. ಅವರು ಇರ್ತಕ್ಕಂಥ ಒಂದು ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ, ಹೆಚ್ಚಿನ ರೀತಿಯಿಂದ ಒಂದು ಕೆಲಸ ಮಾಡಿ ತೋರಿಸ್ಬೇಕಂತ ನಂಗೆ ಅನಿಸ್ತು. ಸರ್, ಬರ ನಿರ್ವಹಣೆಯಲ್ಲಿ ತಮ್ಮ ಇಲಾಖೆ ಪಾತ್ರ ಭಾಳ ದೊಡ್ಡದು ಸರ್. ಒಂದು ಕಡೆಗೆ VBG ರಾಮ್ಜಿ ಯೋಜನೆ ಅನುಷ್ಠಾನದಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ. ಯಾವ ರೀತಿಯ ಕಾನ್ಸೆಪ್ಟ್ ಇದೆ ಸರ್, ಏನಾದರೂ ಡೆವಲಪ್ ಮಾಡೋದು? ನೋಡಿರಿ, ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಅಂತರ್ಜಲ ಅಭಿವೃದ್ಧಿ ಅಂತ ನಾವು ಸಣ್ಣ ನೀರಾವರಿ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ನಾವು ಸುಮಾರು ಒಂದು 200-250 ಕೋಟಿ ವೆಚ್ಚದ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಅದನ್ನು ಕೂಡ ಹಿಂದೆ ಇರ್ತಕ್ಕಂಥ ನಮ್ಮ ಸಣ್ಣ ನೀರಾವರಿ ಸಚಿವರಾಗಿರುವಂಥ ಸನ್ಮಾನ್ಯ NS ಬೋಸರಾಜು ಅವರು ನಾವೆಲ್ಲರೂ ಸೇರಿ
ಯಾವೊಂದು ರೀತಿಯಿಂದ ಮಾಡಬಹುದು, ಏನು ಮಾಡ್ಬೋದು ಅಂತ ನಾವು ವಿಚಾರ ಮಾಡಿದ್ದೀವಿ. ಈಗ ನಾವು ಅವರ ಒಂದು ಸಲಹೆಯನ್ನು ಪಡ್ಕೊಂಡು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಂಡು ಯಾವೊಂದು ರೀತಿಯಿಂದ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದ ರೈತರಿಗೆ ಯಾಕಂದರೆ ಅವ್ರು ನಮ್ಮ ಬೆನ್ನೆಲುಬೆ, ಅವ್ರ ಜೊತೆ ಇರ್ತೀವಂತ ನಾವು ಬರ್ತೀವಿ. ಸರ್, ಈಗ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಹಿಂದೆ ಇದ್ದವು ಸರ್. ಆ ಅನುದಾನ ನಿರೀಕ್ಷೆಗೆ ತಕ್ಕಂತೆ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಅಂತ ನಮಗೆಲ್ಲ ವಿಶ್ವಾಸ ಇದೆ. ಮತ್ತೊಂದು ಕಡೆಯಾಗಿ ಸರ್, ಇದು ಈ ಒಂದು ಖಾತೆ ಅನಿರೀಕ್ಷಿತನ ಸರ್, ಈ ಒಂದು ಖಾತೆ ಸಿಕ್ಕಿರೋದು? ಈಗ ನಂಗೆ ಏನು ಖಾತೆ ಕೊಟ್ಟರು ಏನು ಖಾತೆ ಕೊಟ್ಟರು ನಾವು ನಿಭಾಯಿಸ್ತೀವಿ ಅಂತ ನನಗೊಂದು ವಿಶ್ವಾಸ ಇದೆ. ಓಕೆ. ಸೊ ಇದಿಷ್ಟು ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ರೈಟ್, ಓಕೆ. ಇನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾಳೆ ಅತಿ ದೊಡ್ಡ ಅಗ್ನಿ ಪರೀಕ್ಷೆ. ಬಿಕಾಸ್ ಅಧಿಕಾರಕ್ಕೇರಿದ ಬಳಿಕ ಮೊದಲ ಅಧಿವೇಶನ CM ಆಗಿ ಅವರು ಎಂಟರ್ ಆಗ್ತಾ ಇದ್ದಾರೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಇದು ಹೊಸ ಸವಾಲು. ಆಡಳಿತ ಪಕ್ಷವನ್ನ ಕಟ್ಟಾಕೋದಿಕ್ಕೆ ವಿಪಕ್ಷಗಳು ತಮ್ಮ ಬತ್ತಳಿಕೆಯಲ್ಲಿ ಸಿಕ್ಕಾಪಟ್ಟೆ ಅಸ್ತ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದು ಬಿಡದಿ ಟೌನ್ಶಿಪ್ ಅಸ್ತ್ರ ಆಗಿರ್ಬೋದು, KPSC ಅಕ್ರಮ ಆಗಿರ್ಬೋದು, ಬರ ಸಮಸ್ಯೆ ಆಗಿರಬಹುದು, ಕಾವೇರಿ ಇಶ್ಯೂ ಆಗಿರಬಹುದು, ಆಮೇಲೆ ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡಂಥ ವಿಚಾರ ಆಗಿರ್ಬೋದು. ಹೀಗೆ ಹೇಳ್ತಾ ಹೋದರೆ ಒಂದೊಂದೊಂದೊಂದು ಲಿಸ್ಟ್ ಬೆಳಕಾಳ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೆಲವು ಹಿರಿಯ ಸಚಿವರಿಗೆ ಸದನದಲ್ಲಿ ಸಕ್ರಿಯವಾಗಿರಬೇಕು, ನೀವು ಬಹಳ ಆಕ್ಟಿವ್ ಆಗಿರಬೇಕು, ಸರ್ಕಾರವನ್ನ ಪಕ್ಷವನ್ನ ಯಾವ ರೀತಿಗೆ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಆಲ್ರೆಡಿ ಸೂಚನೆಯ ಮೂಲಕ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿರುವಂಥ CM ಡಿ ಕೆ ಶಿವಕುಮಾರ್ ಅವರು ಸಚಿವರ ಸಭೆಯನ್ನು ಕರೆದಿದ್ರು. CM ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆ ನಡೀತು. ನೂತನ ಸಚಿವರಿಗೆ ಕೆಲವೊಂದು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪಕ್ಷವನ್ನ ಸರ್ಕಾರವನ್ನ ಬಿಟ್ಕೊಡ್ಬೇಡಿ, ಪ್ರತಿಪಕ್ಷಗಳು ಕೇಳುವಂತ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಿ ಅಂತ. ಅಧಿವೇಶನದ ಮೊದಲ ದಿನವೇ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟಣ ಹಿಡಿಯುವಂತಹ ಎಲ್ಲ ಸಾಧ್ಯತೆ ಇದೆ ಅನ್ನೋದಕ್ಕಿಂತ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಆಲ್ರೆಡಿ ಬಿಜೆಪಿ ನಾಯಕರು ಹೇಳಿಬಿಟ್ಟಿದ್ದಾರೆ, ನೀವು ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡಿಲ್ಲ ಅಂದ್ರೆ ನಾವು ಅಧಿವೇಶನ ನಡೆಯಕ್ಕೆ ಬಿಡೋದಿಲ್ಲ ಅಷ್ಟೇ ಅಂತ ಹೇಳಿಬಿಟ್ಟಿದ್ದಾರೆ. ನಾಗೇಂದ್ರ ವಿರುದ್ಧ ವಾಲ್ಮೀಕಿ ನಿಗಮದ ಹಗರಣ ಇದೆ ಇನ್ನೂ ಸಹ. ಹೀಗಾಗಿ ಅವರ ರಾಜೀನಾಮೆಗೆ ಬಿಜೆಪಿ ಮತ್ತು JDS ಒತ್ತಾಯ ಮಾಡ್ತಾ ಇದೆ. ಈಗಾಗಲೇ ರಾಜೀನಾಮೆಗೆ ಬೇಡಿಕೆಯನ್ನು ಸಹ ಇಡಲಾಗಿದೆ. ರಾಜೀನಾಮೆ ನೀಡುವವರೆಗೂ ಸಹ ಹೋರಾಟದ ಎಚ್ಚರಿಕೆಯನ್ನು ಬಿಜೆಪಿ ಕೊಟ್ಟಿದೆ. ಹೀಗಾಗಿ ಇದನ್ನು CM ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಗೆ ಎದುರಿಸ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲದರ ನಡುವೆ ಬರೀ ಗದ್ದಲ, ಕೋಲಾಹಲ, ಗಲಾಟೆ, ಸಭಾತ್ಯಾಗ ಅಥವಾ ಅಜ್ಜನಾಗೋದು ಬರೀ ಇದರಲ್ಲೇ ಮುಗ್ದು ಹೋಗುತ್ತಾ, ಅಥವಾ ಬರ ಪರಿಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ನಿಜಕ್ಕೂ ಸಹ ಚರ್ಚೆ ಆಗುತ್ತಾ ಅಧಿವೇಶನದಲ್ಲಿ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ.